ಪ್ರಸಕ್ತ ವರ್ಷದ ವೃತ್ತಿಪರ ಕೋರ್ಸ್ಗಳಿಗೆ ನಡೆಸಲಾಗುವ ಕೆಸಿಟಿ ಪರೀಕ್ಷಾ ಫಲಿತಾಂಶ ಪ್ರಕಟವಾಗಿದ್ದು, ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಸಾಯಿ ಏಂಜಲ್ಸ್ ಕಾಲೇಜಿನ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕ ಪಡೆಯುವುದರ ಮೂಲಕ ಸಂಸ್ಥೆಗೆ, ಜಿಲ್ಲೆಗೆ, ರಾಜ್ಯಕ್ಕೆ ಕೀರ್ತಿ ತಂದಿದ್ದಾರೆ. ಇಂಜಿನಿಯರಿಂಗ್ ವಿಭಾಗದಲ್ಲಿ ಶ್ರೇಷ್ಠ ಕಾಮತ್ ರಾಜ್ಯಕ್ಕೆ 251ನೇ ರ್ಯಾಂಕ್ ಪಡೆದು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಬಿಎಸ್ಸಿ ಅಗ್ರಿ ವಿಭಾಗದಲ್ಲಿ 35ನೇ ರ್ಯಾಂಕ್, ಡಿ ಫಾರ್ಮಾ 26ನೇ ರ್ಯಾಂಕ್ ಗಳಿಸಿ ಸಾಧನೆ ಮಾಡಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಸಮಸ್ತ ಚಿಕ್ಕಮಗಳೂರು ಜನತೆಗೆ ನಮಸ್ಕಾರ. ನಮ್ಮ ಒಂದು ಏಪ್ರಿಲ್ ತಿಂಗಳಲ್ಲಿ ನಡೆದಂತಹ ಕರ್ನಾಟಕ ಸಿಇಟಿ ಎಕ್ಸಾಮಿನ ಒಂದು ಫಲಿತಾಂಶ ಈ ವರ್ಷನೂ ಕೂಡ ನಮ್ಮ ಒಂದು ಸ್ಟೂಡೆಂಟ್ ಆಗಿರುವಂತಹ ಶ್ರೇಷ್ಠ ಕಾಮತ್ ಎಂಬ ವಿದ್ಯಾರ್ಥಿನಿ 251st ರ್ಯಾಂಕ್ ಫಾರ್ ದ ಎಂಟೈರ್ ಕರ್ನಾಟಕ ಸ್ಟೇಟ್ ತಗೊಂಡು ನಮ್ಮ ಜಿಲ್ಲೆಗೆ ಪ್ರಥಮ ಸ್ಥಾನನ ತಗೊಂಡಿರ್ತಾಳೆ. ಇಂಜಿನಿಯರಿಂಗ್ ವಿಭಾಗದಲ್ಲಿ ಅಭಿಷೇಕ್ ಸಿಆರ್ 1022ನೇ ರ್ಯಾಂಕ್, ಪ್ರಜ್ವಲ್ ಎಂಜೆ 1099, ಅಮಿತ್ 1353, ಮುಖೇಶ್ 1590, ಪ್ರೇರಣಾ ಗಂಗಾ 1994ನೇ ರ್ಯಾಂಕ್ ಪಡೆದು ಸಂಸ್ಥೆಗೆ ಮತ್ತು ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಅದೇ ತರ ಇಂಜಿನಿಯರಿಂಗ್ ಅಲ್ಲಿ ಅಭಿಷೇಕ್ ಸಿಆರ್ ಎಂಬ ವಿದ್ಯಾರ್ಥಿ 1022nd ರ್ಯಾಂಕ್, ಪಾವನಿ ಎಂಜೆ 1099th ರ್ಯಾಂಕ್, ಅಮಿತ್ 1353rd ರ್ಯಾಂಕ್ ಮತ್ತು ಪ್ರೇರಣಾ ಗಂಗಾ 1994th ರ್ಯಾಂಕ್ ತಗೊಂಡು ನಮ್ಮ ಜಿಲ್ಲೆಗೆ, ನಮ್ಮ ಸಂಸ್ಥೆಗೆ, ನಮ್ಮೆಲ್ಲ ಒಂದು ಮೇಷ್ಟ್ರಿಗೆ ಒಂದು ಕೀರ್ತಿ. ಈ ಒಂದು ಸಾಧನೆಗೆ ನಮ್ಮೆಲ್ಲ ಒಂದು ಟೀಮ್, ಇಷ್ಟು ಜನನು ನಮ್ಮ ಒಂದು ಕಾಲೇಜಿನ ಲೆಕ್ಚರರ್ಸ್ ಅಂಡರ್ನೇ ಟ್ರೈನ್ ಅಪ್ ಆಗಿ ಈ ಸಾಧನೆ ಮಾಡಿರೋದು ನಮ್ಗೆಲ್ಲರಿಗೂ ಒಂದು ಸಂತೋಷ. ನೀವಿಟ್ಟಿರುವಂತ ಒಂದು ನಂಬಿಕೆ, ಒಂದು ವಿಶ್ವಾಸನ ಯಾವತ್ತು ಇದೇ ತರ ಉಳಿಸ್ಕೊಳ್ತಾ ಹೋಗ್ತೀವಿ. ಜೈ ಹಿಂದ್, ಜೈ ಕನ್ನಡ. ಅತಿ ಹೆಚ್ಚು ಅಂಕ ಪಡೆದ ಶ್ರೇಷ್ಠ ಕಾಮತ್ ಅವರು ಮಾತನಾಡಿ, ವೈದ್ಯರಾಗಬೇಕೆಂಬ ಗುರಿಯೊಂದಿಗೆ ಪಿಸಿಎಂಬಿ ಆಯ್ಕೆ ಮಾಡಿಕೊಂಡೆ. ಜೊತೆಗೆ ಸಿಟಿ ಪರೀಕ್ಷೆ ಕೂಡ ಎಲ್ಲರಂತೆ ನನಗೂ ಆರಂಭದಲ್ಲಿ ಕಠಿಣವೆನಿಸಿದ್ದು ನಿಜ. ಆದರೆ ಕಾಲೇಜಿನಲ್ಲಿ ಪ್ರತಿ ವಾರವೂ ನಡೆಸುತ್ತಿದ್ದ ಮಾಕ್ ಟೆಸ್ಟ್, ನಿರಂತರ ಓದು, ಅಭ್ಯಾಸ, ಉಪನ್ಯಾಸಕರ ಜೊತೆಗಿನ ಚರ್ಚೆ, ಪರಿಹಾರ, ಬೋಧನೆಗಳು ನನ್ನನ್ನು ಗೆಲುವಿನ ದಡಕ್ಕೆ ತಂದು ನಿಲ್ಲಿಸಿದೆ. ಅಸಾಧ್ಯವೂ ಸಾಧ್ಯವೆನಿಸಿದೆ. ಸಿಟಿ ಫಲಿತಾಂಶದಂತೆಯೇ ಮುಂದೆ ಬರೆಯುವ ನೀಟ್ ಫಲಿತಾಂಶದ ಬಗ್ಗೆ ಕಾತರಳಾಗಿದ್ದೇನೆ ಎಂದರು. ನಾನು ಶ್ರೇಷ್ಠ ಎಸ್ ಕಾಮತ್, ಶ್ರೀ ಸಾಯಿ ಏಂಜಲ್ಸ್ PU ಕಾಲೇಜಲ್ಲಿ ಸೆಕೆಂಡ್ PUC ಮುಗಿಸಿದ್ದೀನಿ. ನಡೆದಿರೋ KCT 2026 ಎಕ್ಸಾಮಲ್ಲಿ ನನಗೆ ಇಂಜಿನಿಯರಿಂಗಲ್ಲಿ 251 ರ್ಯಾಂಕಿಂಗ್ ಬಂದಿದೆ. BSc ಅಗ್ರಿಕಲ್ಚರಲ್ಲಿ 35 ಮತ್ತು ಫಾರ್ಮಡಿಯಲ್ಲಿ 26 ರ್ಯಾಂಕಿಂಗ್ ಬಂದಿದೆ. ನನ್ನ ಸಕ್ಸಸ್ಸಿಗೆ ಐ ವುಡ್ ರಿಯಲಿ ಲೈಕ್ ಟು ಥ್ಯಾಂಕ್ ಮೈ ಲೆಕ್ಚರರ್ಸ್, ಕಾಲೇಜ್ ಮ್ಯಾನೇಜ್ಮೆಂಟ್. ನಮಗೆ ಪ್ರತಿ ವಾರ ಒಂದು ಟೆಸ್ಟ್ ಕೊಡ್ತಿದ್ರು, ಮಾಕ್ ಟೆಸ್ಟ್ ಥರ. ಅದರಲ್ಲಿ ನಾನು ನೀಟ್ ಫೋಕಸ್ಡ್ ಆಗಿದ್ದೆ, ಅದಕ್ಕೆ ನಮಗೆ ನೀಟ್ ಪೇಪರ್ಸ್ ಕೊಡ್ತಿದ್ರು. ಆದರೆ ನಮಗೆ ಹೈಯರ್ ಲೆವೆಲಿಗೆ ಪ್ರಿಪೇರ್ ಮಾಡೋರು, ಸೊ ದ್ಯಾಟ್ CET ವುಡ್ ಬಿ ಈಸಿಯರ್ ಫಾರ್ ಅಸ್. ನಮಗೆ ವೀಕ್ಲಿ ಮಾಕ್ ಟೆಸ್ಟ್ ಆ್ಯಂಡ್ ಮಂತ್ಲಿ ಥಿಯರಿ ಟೆಸ್ಟಿಂದ ನಮಗೆ ಥಿಯರಿ ಮಾರ್ಕ್ಸಲ್ಲೂ ತುಂಬ ಚೆನ್ನಾಗಿ ಇಂಪ್ರೂವ್ ಆಗೋಕ್ಕೆ ಹೆಲ್ಪ್ ಮಾಡಿದರು. ಪ್ಲಸ್ ಆಸ್ ವೆಲ್ ಆಸ್ KCET ಮಾರ್ಕ್ಸಲ್ಲೂ ಹೆಲ್ಪ್ ಮಾಡ್ತಿದ್ರು. ಆ್ಯಂಡ್ ಫೈನಲಿ KCETಗಿಂತ 1 ತಿಂಗಳು ಮುಂಚೆ ಸ್ಪೆಷಲ್ KCT ಕೋಚಿಂಗ್ ಕ್ಲಾಸಸ್ನ ಸ್ಟಾರ್ಟ್ ಮಾಡಿದರು. ಅದರಲ್ಲಿ ವೀಕ್ಲಿ ವಿ ವುಡ್ ರೈಟ್ ಅರೌಂಡ್ 7 tests to 6 tests and ಅದರ ಡಿಸ್ಕಷನ್ ಮಾಡೋರು ಟು ಹೆಲ್ಪ್ ಅಸ್ ಫೈಂಡ್ ಔಟ್ ವೇರ್ ವಿ ಆರ್ ಮಿಸ್ಸಿಂಗ್ ಔಟ್ ಆರ್ ಎಲ್ಲಿ ಮಿಸ್ಟೇಕ್ಸ್ ಮಾಡ್ತಿದ್ದೀವಿ, ಸೊ ದಟ್ ವಿ ಕ್ಯಾನ್ ಇಂಪ್ರೂವ್ ಅವರ್ ಸೆಲ್ಸ್. ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ದ ಮ್ಯಾನೇಜ್ಮೆಂಟ್, ಕಾರ್ತಿಕ್ ಸರ್, ಪ್ರಿನ್ಸಿಪಲ್ ನಾಗರಾಜ್ ಸರ್ ಆ್ಯಂಡ್ ಆಲ್ ಮೈ. ಶ್ರೀ ಸಾಯಿರಾಮ್, ಐ ಆಮ್ ಅಭಿಷೇಕ್ ಸಿಆರ್. ನಂದು KCT ಎಕ್ಸಾಮಲ್ಲಿ ಇಂಜಿನಿಯರಿಂಗ್ ರ್ಯಾಂಕ್ 1022 ಬಂದಿದೆ ಮತ್ತು BPO ರ್ಯಾಂಕ್ 330 ಬಂದಿದೆ. ಇದಕ್ಕೆ ನಾನು ಅಪ್ಪ ಅಮ್ಮ ಮತ್ತು ಎಲ್ಲ ಶಿಕ್ಷಕರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಂದು ಸ್ಟಡೀಸ್ ಕಾಲೇಜಲ್ಲಿ ಚೆನ್ನಾಗಿ ನಡೀತಿತ್ತು ಮತ್ತು ಇಲ್ಲಿ ಪ್ರತಿ ವಾರ ಮಾಕ್ ಟೆಸ್ಟ್ ಮಾಡೋರು, ಅದಾದಮೇಲೆ ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತಿದ್ರು. ಅದರಲ್ಲಿ ಜಾಸ್ತಿ ಹೆಲ್ಪ್ ಆಗೋದು KCTಗೂ. ನಾನು ಮೇನ್ಲಿ ಅದೇ JEE ಫೋಕಸ್ ಮಾಡಿದ್ದು, ಆದರೂ KCTಲಿ ಮಾಕ್ ಟೆಸ್ಟ್ ಕೊಟ್ಬಿಟ್ಟು ನನಗೆ ಹೆಲ್ಪ್ ಮಾಡಿದ್ದಾರೆ. ಮನೇಲಿ ಅಪ್ಪ ತುಂಬ ಖುಷಿ ಪಡ್ತಿದ್ದಾರೆ. ನಂದು ಹಂಗೆ ಜಾಸ್ತಿ ಅಂದರೆ ರಿಲೇಟಿವ್ಸಿಗೆ ಕಂಪೇರ್ ಮಾಡಿ ಜಾಸ್ತಿ ಮಾಡಿದ್ದು, ಅದರಲ್ಲಿ ಅದಕ್ಕೆ ತುಂಬ ಖುಷಿ ಪಟ್ಟಿದ್ದಾರೆ ಜಾಸ್ತಿ ಬಂದಿದೆ ಅಂತ. ಕಾಲೇಜಲ್ಲಿ ಥಿಯರಿ ಇದು KCTಗೆ ಡೈಲಿ ಪ್ರತಿ ವೀಕ್ ಮಾಕ್ ಟೆಸ್ಟ್ ಕೊಡ್ತಿದ್ರು. ಮತ್ತು ಇದು ಮಂತ್ಲಿ ಟೆಸ್ಟ್ಗಳು ಕೊಡ್ತಿದ್ರು, ಥಿಯರಿ ಟೆಸ್ಟ್ಗಳು. ಅದರಲ್ಲಿ ಬೋರ್ಡ್ಸಿಗೆ ತುಂಬ ಹೆಲ್ಪ್ ಆಗಿದೆ. ಬೋರ್ಡ್ಸಲ್ಲೂ ಜಾಸ್ತಿ ಸ್ಕೋರ್ ಮಾಡಿ, ಇಲ್ಲಿ KCTಲೂ ಜಾಸ್ತಿ ಸ್ಕೋರ್ ಮಾಡಿ ನನಗೆ ಈಗ ಈ ರ್ಯಾಂಕ್ ಬಂದಿದೆ ಅಂತ ಹೇಳೋದು ಇಷ್ಟೇ. Om Shri Sai Ram. I am Pavni MJ, a student at Sai Angels College. So I have secured a rank of 1099 in the Karnataka Common Entrance Examination. Engineering.
ಇಂಜಿನಿಯರಿಂಗ್ ರ್ಯಾಂಕಿಂಗ್. ಸೊ ಈ ರ್ಯಾಂಕಿಂಗ್ ತೊಗೊಳೋದಕ್ಕೆ ಕಾಲೇಜವ್ರು ತುಂಬ ಹೆಲ್ಪ್ ಮಾಡಿದ್ದಾರೆ. ಅವ್ರು ಕೊಟ್ಟಿರೋ ಮಾಕ್ ಟೆಸ್ಟ್ ಎಲ್ಲ ಕ್ಲೀನಾಗಿ ಅಟೆಂಡ್ ಮಾಡಿದೆ. ಆಮೇಲೆ ಮನೆಗೆ ಹೋಗಿ ಅದನ್ನೇ ಲೈಕ್ ಯಾವ ಕ್ವೆಶ್ಚನ್ಸಲ್ಲಿ ಕಷ್ಟ ಅನ್ನಿಸ್ತು ಅದನ್ನೆಲ್ಲ ಮತ್ತೆ ಸಾಲ್ವ್ ಮಾಡ್ತಿದ್ದೆ. ಸೊ ಹೀಗೆ ಮಾಡಿ ಹಾಗೆ ಚೂರು ದಿನ ಕಾನ್ಸೆಪ್ಟ್ ರಿವಿಷನ್ ಮಾಡಿಕೊಂಡು ಫಾರ್ಮುಲಾಸ್ ಎಲ್ಲ ರಿವೈಸ್ ಮಾಡ್ಕೊತ ಹೋದೆ. ಸೊ ಅದಕ್ಕೆ ಹೆಲ್ಪ್. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಪ್ರೇರಣಾ ಗಂಗಾ ಅಂತ. ನಾನು 2026 KCTಲಿ 1994 ರ್ಯಾಂಕ್ ಸ್ಕೋರ್ ಮಾಡಿದ್ದೀನಿ ಇಂಜಿನಿಯರಿಂಗಲ್ಲಿ. ಸ್ಟಾರ್ಟಿಂಗಿಂದನೂ ಸೈನ್ಸಸ್ ಟೀಮ್ ತುಂಬಾ ಸಪೋರ್ಟಿವ್ ಆಗಿದೆ. ಸ್ಟಾರ್ಟಿಂಗಿಂದನೂ ಕಾಂಪಿಟೇಟಿವ್ಗೆ ಅಂತ ಎಕ್ಸ್ಟ್ರಾ ಕ್ಲಾಸಸ್ ಮಾಡಿ ಸಂಜೆ 7 o'clock ತನಕ ಎಲ್ಲ ಕ್ಲಾಸಸ್ ಮಾಡಿ ಪ್ರಾಕ್ಟೀಸ್ ಸೆಷನ್ ಮಾಡಿ ಸುಮಾರು ಮಾರ್ಕ್ಸ್ ಮಾಡಿ ನಾವು ಮಾರ್ಕ್ಸ್ ಬರೆದಿರೋದು ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ ರಿಯಲ್ ಎಕ್ಸಾಮಲ್ಲಿ ಆ ಭಯ ಇರೋದಿಲ್ಲ. ನಾರ್ಮಲಾಗಿ ಕಾಮಾಗಿ ಹೋಗಿ ಸಾಲ್ವ್ ಮಾಡಿ ನಮ್ಮ ಆ್ಯಂಡ್ ಮಾರ್ಕ್ಸಲ್ಲಿ ಏನೆಲ್ಲ ಮಿಸ್ಟೇಕ್ಸ್ ಆಗುತ್ತೋ ಅದನ್ನೆಲ್ಲ ಆವಾಗಲೇ ರೆಕ್ಟಿಫೈ ಮಾಡ್ಕೊಳ್ಳೋದ್ರಿಂದ ಫೈನಲ್ ಎಕ್ಸಾಮಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡೋಕ್ಕೆ ಇದು ಹೆಲ್ಪ್ ಆಯಿತು. ಹಾಗೆ ಟೀಚರ್ಸು ಅಷ್ಟೇ ಎಲ್ಲ ಫಿಸಿಕ್ಸ್, ಮ್ಯಾಥ್ಸ್, ಕೆಮಿಸ್ಟ್ರಿ ಎಲ್ಲ ಫ್ಯಾಕಲ್ಟಿನೂ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಬಯಾಲಜಿ ಕೂಡ ಟೀಮ್ ತುಂಬ ಚೆನ್ನಾಗಿದೆ. ಯಾವಾಗಲೇ ಡೌಟ್ಸ್ ಕೇಳಿದ್ರೂ ಕ್ಲಿಯರ್ ಮಾಡ್ತಾರೆ. ಆ್ಯಂಡ್ ಸೆಕೆಂಡ್ PU ಬೋರ್ಡ್ ಎಕ್ಸಾಮ್ ಕೂಡ 594 ಸ್ಕೋರ್ ಮಾಡಿದ್ದೀನಿ. ಈ ಎಲ್ಲ ಟೀಮ್ಗೂ ಎಲ್ಲ ಲೆಕ್ಚರ್ಸ್ಗೂ ಕಾರ್ತಿಕ್ ಸರ್ಗೆ, ನಾಗರಾಜ್ ಸರ್ಗೆ, ಸೈನ್ಸಸ್ ಟೀಮ್ಗೆ ತುಂಬ ಋಣಿಯಾಗಿರ್ತೀನಿ. ಕಠಿಣ ಪರಿಶ್ರಮದಿಂದ ಹಾಗೂ ಉತ್ತಮ ಮಾರ್ಗದರ್ಶನದಿಂದ ಮಾತ್ರ ಇಂತಹ ಪರೀಕ್ಷೆಗಳನ್ನ ಎದುರಿಸಲು ಸಾಧ್ಯ. ಅಂತಹ ಮಾರ್ಗದರ್ಶನ ಸಾಯಿ ಏಂಜಲ್ಸ್ ಕಾಲೇಜಿನಲ್ಲಿ ಮಾತ್ರ ಇದ್ದು ತಮ್ಮ ನಿರೀಕ್ಷೆಯನ್ನ ಮೀರಿದ ಫಲಿತಾಂಶ ಇದಾಗಿದೆ. ನುರಿತ ಉಪನ್ಯಾಸಕ ವೃಂದದ ಪರಿಶ್ರಮ ಮತ್ತು ವಿದ್ಯಾರ್ಥಿಗಳ ಪರಿಶ್ರಮ ಎರಡರಿಂದಲೂ ಉತ್ತಮ ಫಲಿತಾಂಶ ದೊರೆತಿದೆ ಎಂದು ಪೋಷಕರು ಸಂತಸ ವ್ಯಕ್ತಪಡಿಸಿದರು. KCTನಲ್ಲಿ 1022ನೇ ರ್ಯಾಂಕಿಂಗ್ ತೊಗೊಂಡಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಇವನು IIT ಓದಬೇಕಂತ ಅಂದ್ಕೊಂಡಿದ್ದಾನೆ. IITನಲ್ಲಿ JEEನಲ್ಲಿ 4974ನೇ ರ್ಯಾಂಕ್ ತೊಗೊಂಡಿದ್ದ. ಅದಕ್ಕೆ ಅದರಲ್ಲಿ ಯಾವುದು ಸಿಗುತ್ತೆ ಒಳ್ಳೆ IITಗೆ ಫೋಕಸ್ ಮಾಡ್ಬೇಕಂತಿದ್ದೀವಿ. ಇವತ್ತು ನನ್ನ ಮಗಳು ಕರ್ನಾಟಕ CETಯಲ್ಲಿ ಒಳ್ಳೆ ರ್ಯಾಂಕಿಂಗ್ ತೊಗೊಂಡಿದ್ದಾಳೆ. ಇಂಜಿನಿಯರಿಂಗಲ್ಲಿ 251ನೇ ರ್ಯಾಂಕ್ ತೊಗೊಂಡಿದ್ದಾಳೆ. ಮತ್ತು ಇನ್ನು ಹಲವಾರು ಸಬ್ಜೆಕ್ಟ್ಗಳಲ್ಲಿ ಎರಡು ಅಂಕೆ ಅಂದರೆ 26, 36 ಈ ನಮೂನೆ ರ್ಯಾಂಕ್ಗಳನ್ನೆಲ್ಲ ತೊಗೊಂಡಿದ್ದಾಳೆ. ಇದಕ್ಕೆ ತುಂಬ ಖುಷಿ ಅನ್ನಿಸುತ್ತೆ. ಅದ್ರ ಜೊತೆಗೆ ಸಾಯಿ ಏಂಜಲ್ಸ್ ಈ ಟೀಚಿಂಗ್ ಸ್ಟಾಫ್ ಏನಿದೆ ಆ ಕ್ರೆಡಿಟ್ನ ಸಾಯಿ ಏಂಜಲ್ಸ್ ಕಾಲೇಜ್ ಅವರ ಸಂಸ್ಥಾಪಕರು ವಿಜಯ ಮ್ಯಾಮ್, ಕಾರ್ತಿಕ್ ಸರ್, ನಾಗರಾಜ್ ಸರ್ ಆ್ಯಂಡ್ ಹಿಸ್ ಹೋಲ್ ಟೀಮ್ ಅಂದರೆ ಸೈನ್ಸ್